ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತು ಮತ್ತೊಂದು ರೆಸಿಪಿಯೊಂದಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನಿವತ್ತು ಮಾಡ್ತಕ್ಕಂಥದ್ದು ಬದನೆಕಾಯಿ ಪಲ್ಯನ ನಾನು ಮಾಡ್ತಾ ಇದ್ದೀನಿ. ಬದನೆಕಾಯಿ ತುಂಬ ಪಲ್ಯ ಮಾಡ್ತಾ ಇದ್ದೀನಿ. ಅದನ್ನು ಮಾಡೋಕ್ಕೆ ಬದನೆಕಾಯಿಗಳನ್ನು ಈ ರೀತಿಯಾಗಿ ಒಂದು ಬದನೆಕಾಯಿನ 4 ಭಾಗ ಈ ರೀತಿಯಾಗಿ ಮಾಡ್ಕೊಬೇಕು. ಈ ಬದನೆಕಾಯಿಗಳಲ್ಲಿ ಏನಾದರೂ ಹುಳುಗಳಿದ್ರೂ ಕೂಡ ನಾವು ಇದು ನೋಡ್ಬೋದು. ಆಮೇಲೆ ಫಿಲ್ ಮಾಡೋಕ್ಕೂ ಕೂಡ ಕನ್ವೀನಿಯೆಂಟ್ ಆಗುತ್ತೆ. ಹಾಗಾಗಿ ನಾವು ಈ ಬದನೆಕಾಯಿನ 4 ಭಾಗ ಆಗಿ ಮಾಡಬೇಕು. ಆಮೇಲೆ ಇದನ್ನು ಕ್ಲೀನಾಗಿ ತೊಳ್ಕೊಬೇಕು. ಸ್ವಲ್ಪ ಕಟ್ ಮಾಡಿದ ಮೇಲೆ ಬದನೆಕಾಯಿದು ಕಲರು ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನು ನಾವೇನಾದರೂ ಚೆನ್ನಾಗಿರಲ್ಲ ಅದನ್ನ ಹಾಗೆ ಮಾಡಿದರೆ. ಹಾಗಾಗಿ ಮೊದಲು ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಸಾಲ್ಟ್ ವಾಟ್ರಲ್ಲಿ ನಾನಿವಾಗ ಬದನೆಕಾಯಿಗಳನ್ನು ಕ್ಲೀನಾಗಿ ಕೈಯಿಂದಾನೇ ತೊಳ್ಕೊತಾ ಇದ್ದೀನಿ. ಅಂದರೆ ಅದರದ್ದು ಮಿಡಲಲ್ಲಿ ಏನು ಕಟ್ ಮಾಡಿದ್ವಲ್ಲ, ಅದರದ್ದು ಕಲರ್ ಕೂಡ ಚೇಂಜ್ ಆಗಲ್ಲ. ಅದು ಕ್ಲೀನಾಗಿ ಬರುತ್ತೆ. ಆಮೇಲೆ ಫಿಲ್ಲಿಂಗಿಗೂ ಕೂಡ ನಮಗೆ ಈಸಿ ಆಗುತ್ತೆ. ಹಾಗಾಗಿ ಮೊದಲು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ನಾನು ಸಪ್ರೇಟ್ ಪ್ಲೇಟಲ್ಲಿ ತೊಗೊಳ್ತಾ ಇದ್ದೀನಿ. ಇವಾಗ ಬದನೆಕಾಯಿಗಳು ರೆಡಿಯಾಗಿದ್ದಾವೆ. ಈ ಬದನೆಕಾಯಿಗಳ ಮಿಡಲಲ್ಲಿ ನಾವು ಫಿಲ್ಲಿಂಗ್ ಏನಿದೆಯಲ್ಲ, ಆ ಫಿಲ್ಲಿಂಗಿಗೋಸ್ಕರ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಮೊದಲು ಇದನ್ನು ನಾನು ಕಡಲೆ ಬೀಜ ಏನಿದೆಯಲ್ಲ ಅದನ್ನು ಹುರ್ಕೊಂಬಿಟ್ಟು ಅದರದ್ದು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ 1 ಬೌಲ್ನಷ್ಟು. ಇದನ್ನು ಹಾಕ್ತಾಯಿದ್ದೀನಿ. 1 ಬೌಲ್ನಷ್ಟು ಕಡಲೆಕಾಳ್ದು ಬೀಜ ಏನಿದೆಯಲ್ಲ ಅದನ್ನು ಹಾಕ್ಕೊಬೇಕು. ಆಮೇಲೆ 1 ಆನಿಯನ್ದು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು, ಅದನ್ನು ಹಾಕ್ಕೋತಾ ಇದ್ದೀನಿ. 1 ಆನಿಯನ್ ಆದರೆ ಸಾಕು. ಅದೇ ರೀತಿಯಾಗಿ ಟೊಮ್ಯಾಟೊ, ಸ್ವಲ್ಪ ದೊಡ್ಡ ಸೈಜಲ್ಲಿ ಇರ್ತಕ್ಕಂಥ ಟೊಮ್ಯಾಟೋನ ನಾನು ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದೇನಿದೆಯಲ್ಲ ಇದಕ್ಕೆ ಮತ್ತು ಮಸಾಲ ಪುಡಿನ ಹಾಕ್ತಾಯಿದ್ದೀನಿ 1 ಸ್ಪೂನ್ನಷ್ಟು. ಅದೇ ರೀತಿಯಾಗಿ ಖಾರ ಇದಕ್ಕೆ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅಂದರೆ ಫುಲ್ ಬದನೆಕಾಯಿಗೋಸ್ಕರ ಹಾಕಬೇಕಲ್ವ, ಹಾಗಾಗಿ ಸ್ವಲ್ಪ ಅರಿಶಿನ, ಜೊತೆಗೆ ಇದಕ್ಕೆ ನಾವು ಉಪ್ಪನ್ನು ಕೂಡ ನಾವು ಹಾಕಬೇಕು. ಅಂದರೆ ರುಚಿಗೆ ನೋಡ್ಕೊಂಬಿಟ್ಟು ಅದ್ರ ತಕ್ಕ ಹಾಗೆ ನಾವು ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸಾಲ್ಟನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಕೈಯಿಂದನೇ ಡ್ರೈ ಆಗಿಯೇ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಯಾವುದೇ ನೀರು ಆ ರೀತಿ ಎಡಿಷ್ನಲ್ ಆಗಿ ಇನ್ನೂ ಹಾಕ್ಕೊಳ್ಳೋದು ನೆಸಸರಿ ಇಲ್ಲ. ಯಾಕಂದರೆ ಟೊಮ್ಯಾಟೋಲ್ಲೆಲ್ಲ ನೀರಿರುತ್ತೆ, ಆಮೇಲೆ ಆನಿಯನ್ನು ಕೂಡ ನೀರು ಬಿಟ್ಕೊಳುತ್ತೆ. ಈ ರೀತಿಯಾಗಿ ಅದನ್ನು 4 ಭಾಗ ಈ ರೀತಿ ಕೈ ಇಟ್ಬಿಟ್ಟು ಮಿಕ್ಸ್ಚರ್ ಏನು ಮಾಡ್ಕೊಂಡಿದ್ದೀವಲ್ಲ ಈ ಮಿಕ್ಸ್ಚರ್ನ ಅದರಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಒಂದೊಂದೇ ಬದನೆಕಾಯಿಗಳನ್ನು ಓಪನ್ ಮಾಡಿಬಿಟ್ಟು ನೀವು ಹುಳುಗಳಿದ್ದರೆ ಅದನ್ನು ಕೂಡ ನೋಡ್ಕೊಬೋದು. ಅದೇ ರೀತಿಯಾಗಿ ಈ ರೀತಿಯಾಗಿ ಫಿಲ್ಲಿಂಗ್ಸನ್ನು ಕೂಡ ಎಲ್ಲ ಬದನೆಕಾಯಿಗಳಲ್ಲಿ ಕೂಡ ನೀಟಾಗಿ ಎಲ್ಲ ಕಡೆ ಫಿಲ್ ಆಗೋ ಥರ ಕಂಪ್ಲೀಟಾಗಿ ತುಂಬೋದು. ನಾವು ತುಂಬ ಲೂಸಾಗಿ ಏನಾದರೂ ಮಾಡಿದರೆ ಅದು ಚೆನ್ನಾಗಿ ಫಿಲ್ ಆಗಲ್ಲ, ಆಮೇಲೆ ಅದರಲ್ಲಿ ಕೂಡ ಚೆನ್ನಾಗಿರಲ್ಲ. ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಳ್ಳೋಣ. ಎಲ್ಲವೂ ಈ ರೀತಿಯಾಗಿ ಫಿಲ್ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇವು ಫ್ರೈ ಮಾಡೋಕ್ಕೆ ರೆಡಿ ಇದ್ದಾವೆ. ಬದನೆಕಾಯಿಗಳು ಏನಿದ್ದಾವಲ್ಲ ಇವನ್ನ ನಾವು ಇವಾಗ ಫ್ರೈ ಮಾಡ್ಬೋದು. ಒಂದು ತವೆನ ಇಟ್ಬಿಟ್ಟು ಅದರಲ್ಲಿ 1 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಚೆನ್ನಾಗಿ ಬರುತ್ತೆ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅವು ಚಟ್ಪಟ ಅಂತ ಸೌಂಡ್ ಮಾಡುತ್ತಲ್ವ, ಮಾಡಿದ ಮೇಲೆ ಈ ಬದನೆಕಾಯಿಗಳನ್ನ ಒಂದೊಂದಾಗಿ ಈ ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೇಗ ಹಾಕಬೇಕು. ಹಾಕಿದ ಮೇಲೆ ನೀರೇನು ಇವಾಗಲೇ ಹಾಕಬೇಡಿ, ಸ್ವಲ್ಪ ಎಣ್ಣೆಯಲ್ಲಿ ಬೆಂದ್ಕೊಬೇಕು. ಅದನ್ನು ಎಣ್ಣೆಯಲ್ಲಿ ಬದನೆಕಾಯಿಗಳೆಲ್ಲ ಚೆನ್ನಾಗಿ ಬೆಂದಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಕಂಪ್ಲೀಟಾಗಿ ಅಂತಲ್ಲ, ಸ್ವಲ್ಪ ಕಲರು ಚೇಂಜ್ ಆಗುತ್ತೆ. ಆ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹೊತ್ತು ನಾವು ಈ ರೀತಿಯಾಗಿ ಆಡಿಸ್ತಾ ಇದ್ದರೆ ಆಯಿಲ್ ಎಲ್ಲ ಕಡೆ ಎಲ್ಲ ಬದನೆಕಾಯಿ ಪಾರ್ಟ್ಗಳು ಕೂಡ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಚೆನ್ನಾಗಿ ಕೂಡ ಅದು ಬೆಂದ್ಕೊಳುತ್ತೆ ಮೊದಲು ಎಣ್ಣೆಯಲ್ಲಿ. ಆಮೇಲೆ ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಮಾಡಿದ ಮೇಲೆ ಈಗೇನು ಮಿಕ್ಸ್ಚರ್ ಇದು ಉಳಿದಿತ್ತಲ್ವ ಆ ಮಿಕ್ಸ್ಚರ್ನು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ಆ ಮಿಕ್ಸ್ಚರ್ದು ಏನು ಡಬ್ಬ ಐತಲ್ಲ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು, ಆ ಬೌಲ್ ನೀರು ಹಾಕ್ಕೊಂಬಿಟ್ಟು ಅದೇ ನೀರನ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ನೀರೇನು ಯೂಸ್ ಮಾಡ್ತಾಯಿಲ್ಲ. ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ಈ ರೀತಿಯಾಗಿ ಕವರ್ ಮಾಡ್ತಾಯಿದ್ದೀನಿ ಬದನೆಕಾಯಿಗಳನ್ನು. 1-2 ನಿಮಿಷ ಇದನ್ನು ಬಿಡೋಣ ಕುಕ್ ಆಗೋಕ್ಕೆ. ಕುಕ್ ಆದಮೇಲೆ ಈ ರೀತಿಯಾಗಿ ನಾವು ಯಾವುದಾದ್ರೂ ಚಮಚದ ಹಿಂದೆಯಿಂದ ಈ ರೀತಿಯಾಗಿ ನಾವು ಪ್ರೆಸ್ ಮಾಡಿ ನೋಡಿದರೆ ಚೆಕ್ ಮಾಡ್ಬೋದು ಬೆಂದಿದ್ದೇನೋ ಇಲ್ಲ ಅಂತ. ಇನ್ನೊಂದು ಸ್ವಲ್ಪ ಬೆಂದಬೇಕು ಆ್ಯಕ್ಚುಲಿ. ಇವಾಗ ಇನ್ನೊಂದು ಸ್ವಲ್ಪ ನಾನು ಇದನ್ನ ಬೇಯೋಕ್ಕೆ ಬಿಡ್ತಾ ಇದ್ದೀನಿ. ಬೆಂದ ಮೇಲೆ ಏನಿದೆಯಲ್ಲ ನಮ್ಮ ಬದನೆಕಾಯಿ ಸರ್ವ್ ಮಾಡೋಕ್ಕೆ ರೆಡಿ ಇದೆ. ನೀವು ಪಕ್ಕದಲ್ಲೂ ನೋಡ್ಬೋದು ಆಯಿಲಿಯಾಗಿ ಬಿಟ್ಕೊಂಡಿದೆ. ಈ ರೀತಿಯಾಗಿ ಇದ್ದರೆ ಚೆನ್ನಾಗಿ ಬದನೆಕಾಯಿ ಬಂದಿದೆ ಅಂತ ಅರ್ಥ ಸ್ನೇಹಿತರೆ. ಬನ್ನಿ ಇದನ್ನು ಸರ್ವ್ ಮಾಡೋಣ. ಒಂದು ಬೌಲಲ್ಲಿ ನಾನು ಬದನೆಕಾಯಿಗಳನ್ನು ಸರ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾವು ತುಂಬ ಬದನೆಕಾಯಿ ಮಾಡೋಕ್ಕೆ ತುಂಬ ಗ್ರೈಂಡ್ ಮಾಡಬೇಕು ಆ ಥರ ಎಲ್ಲ ಇರುತ್ತೆ. ಆಮೇಲೆ ತುಂಬ ಟೈಮ್ ಕೂಡ ಆಗುತ್ತೆ.
ಬೇರೆ ರೆಸಿಪಿಯಲ್ಲಿ. ಈ ರೆಸಿಪಿಯಲ್ಲಿ ಏನಿಲ್ಲ, ರೆಡಿಮೇಡಾಗಿ ನಿಮ್ಮದು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸೊ ಈ ರೀತಿಯಾಗಿ ಚೆನ್ನಾಗಿರುವಂಥ ಬದನೆಕಾಯಿನ ಸೊ 5 ಮಿನಿಟ್ಸಲ್ಲಿ ನೀವು ರೆಡಿ ಮಾಡಿ ಸರ್ವ್ ಕೂಡ ಮಾಡಬಹುದು ಸ್ನೇಹಿತರೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಬದನೆಕಾಯಿ. ಅದೇ ರೀತಿಯಾಗಿ ಗ್ರೇವಿ ಕೂಡ ಚೆನ್ನಾಗಿ ಇಲ್ಲಿ ಅದರ ಜೊತೆ ಮಿಕ್ಸ್ ಆಗಿದೆ ಸ್ನೇಹಿತರೆ. ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫ್ರೆಂಡ್ಸ್.